ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಲಬುರಗಿ ಜಿಲ್ಲೆಯ ವಿಭಾಗೀಯ ಆಹಾರ ಪ್ರಯೋಗಾಲಯ ಕಚೇರಿ ಬೆಳಗಾವಿಗೆ ಶಿಫ್ಟ್ ಆಗಿತ್ತು. ಆಗ ಪ್ರಿಯಾಂಕ್ ಖರ್ಗೆ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ರು. ಆದರೆ ಇದೀಗ ಅವರೇ ಕಲಬುರಗಿ ಉಸ್ತುವಾರಿ ಸಚಿವರಿದ್ರೂ ಸಹ ಕಚೇರಿಗೆ ಸ್ಥಳವನ್ನೇ ಕೊಡ್ತಾ ಇಲ್ಲ. ಹೀಗಾಗಿ ಕೇಂದ್ರ ಬಸ್ ನಿಲ್ದಾಣದ ಮೇಲೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ವಿಭಾಗೀಯ ಆಹಾರ ಪ್ರಯೋಗಾಲಯ ಲ್ಯಾಬ್ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದರ ಡೀಟೇಲ್ಡ್ ಸ್ಟೋರಿ ಇಲ್ಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನರಿಗಿಲ್ಲ ಸೂಕ್ತ ಆಹಾರ ಪರೀಕ್ಷೆ ಲ್ಯಾಬ್. ವಿಭಾಗೀಯ ಆಹಾರ ಪ್ರಯೋಗಾಲಯ ಕಚೇರಿಗೆ ಸ್ಥಳದ ಬರ. ಜಯದೇವ ನೂತನ ಕಟ್ಟಡದಲ್ಲಿ ಸ್ಥಳ ನೀಡೋದಾಗಿ ಹೇಳಿ ಯೂಟರ್ನ್. ರಾಜ್ಯದ ಜನ ಕಲುಷಿತ ಹಾಗೂ ಕಲಬೆರಕೆ ಆಹಾರ ಸೇವನೆ ಮಾಡಬಾರದು ಅಂತ ರಾಜ್ಯ ಸರ್ಕಾರ ಬೆಂಗಳೂರು, ಮೈಸೂರು, ಬೆಳಗಾವಿ ಹಾಗೂ ಕಲಬುರಗಿ ಈ 4 ವಿಭಾಗೀಯ ಕೇಂದ್ರಗಳಲ್ಲಿ ವಿಭಾಗೀಯ ಆಹಾರ ಪ್ರಯೋಗಾಲಯ ಕೇಂದ್ರಗಳನ್ನು ಸ್ಥಾಪಿಸಿದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಮಾತ್ರ ಕಲಬುರಗಿಯಲ್ಲಿರುವ ಆಹಾರ ಪ್ರಯೋಗಾಲಯ ಲ್ಯಾಬ್ ಮಾತ್ರ ಉಪಯೋಗಕ್ಕೆ ಬರುತ್ತಿಲ್ಲ. ಇದಕ್ಕೆ ಪ್ರಮುಖ ಕಾರಣವೇನೆಂದ್ರೆ ಈ ಲ್ಯಾಬ್ ಕನಿಷ್ಠ 3,000 ಅಡಿ ಸ್ಥಳದಲ್ಲಿ ಕಟ್ಟಡವಿದ್ರೆ ಮಾತ್ರ ಅಲ್ಲಿ ಆಹಾರ ಪರೀಕ್ಷೆಯ ಯಂತ್ರೋಪಕರಣ ಅಳವಡಿಸಿ ಆಹಾರ ಪರಿಶೀಲನೆ ನಡೆಸಬಹುದು. ಆದರೆ ಸದ್ಯ ಕಲಬುರಗಿ ಕೇಂದ್ರೀಯ ಬಸ್ ನಿಲ್ದಾಣದ ಮೇಲೆ ಯಾವುದೇ ಕನಿಷ್ಠ ಸೌಲಭ್ಯಗಳಿಲ್ಲದ ಕಾರಣ ಶೆಡ್ ಕೆಳಗೆ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲದೆ ಆಹಾರ ಪ್ರಯೋಗಾಲಯಕ್ಕೆ ಬೇಕಾದ ಯಂತ್ರಗಳು ಇಲ್ಲಿ ಲಭ್ಯವಿಲ್ಲ. ತಾವು ವಿರೋಧ ಪಕ್ಷದಲ್ಲಿದ್ದಾಗ ಪ್ರಶ್ನೆಯನ್ನು ಎತ್ತಿದ್ರಿ. ವಿಭಾಗೀಯ ಆಹಾರ ಗುಣಮಟ್ಟ ಏನು ಸಂಸ್ಥೆ ಇದೆ ಅದನ್ನು ಬೆಳಗಾವಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ. ಒಂದು ವೇಳೆ ಮಾಡಿದರೆ ಉಗ್ರವಾದಂಥ ಹೋರಾಟ ಮಾಡ್ತೇವೆ, ಅದಕ್ಕೆ ಜಾಗ ಇಲ್ಲ ಅಂದರೆ ನಾನೇ ಜಾಗ ಕೊಡ್ತೀನಿ ಅಂತಕ್ಕಂಥ ವೀರಾವೇಶದ ಮಾತನಾಡಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರೇ, ಅದೊಂದು ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಯಾವುದೇ ಕೆಲಸ ಇಲ್ಲದೇನೆ, ಅಲ್ಲಿ ಯಾವುದೇ ಇಕ್ವಿಪ್ಮೆಂಟ್ ಇಲ್ಲದೇನೆ, ಯಾವುದೇ ರೀತಿಯ ತರಬೇತಿ ಪಡೆದಂಥ ಸಿಬ್ಬಂದಿಗಳು ಇಲ್ಲದೇನೆ ಇವತ್ತು ಸೊರಗ್ತಾ ಇದೆ. ನೀವೇನು ಹೇಳ್ತೀರಿ? ಆದರೆ ಈಗಿನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಿ ಅದಕ್ಕೆ ಜಾಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹಿಂಬರ ಕೂಡ ಕೊಟ್ಟಿದ್ದಾರೆ ಅಂತೇಳಿ ನಮಗಿವತ್ತು ತಿಳಿದು ಬಂದಿದೆ. ಇನ್ನು 2020ರಲ್ಲಿ ಕಲಬುರಗಿಯ ಈ ಆಹಾರ ಪ್ರಯೋಗಾಲಯ ಬೆಳಗಾವಿಗೆ ಸ್ಥಳಾಂತರ ಮಾಡಿದ್ದಾಗ ವಿಪಕ್ಷದಲ್ಲಿದ್ದ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಸರ್ಕಾರಕ್ಕೆ 3,000 ಅಡಿ ಜಮೀನು ಕೊಡುವ ಯೋಗ್ಯತೆ ಇಲ್ವಾ ಅಂತ ಪ್ರಶ್ನೆ ಮಾಡಿ ಹೋರಾಟ ನಡೆಸಿದ್ರು. ನಂತರ ಕಚೇರಿಯ ಸ್ಥಳಾಂತರ ಕೈಬಿಟ್ಟು ಜಯದೇವ ನೂತನ ಕಟ್ಟಡದ ಆವರಣದಲ್ಲಿಯೇ ಆಹಾರ ಪ್ರಯೋಗಾಲಯಕ್ಕೆ ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಸ್ಥಳ ಸಹ ಮಂಜೂರು ಮಾಡಿದ್ರು. ಆದರೆ ಇದೀಗ ಜಯದೇವ ಕಟ್ಟಡ ಉದ್ಘಾಟನೆ ಬಳಿಕ ವಿಭಾಗೀಯ ಆಹಾರ ಪ್ರಯೋಗಾಲಯಕ್ಕೆ ಸ್ಥಳ ನೀಡಲ್ಲ ಅಂತ ಸರ್ಕಾರ ಪತ್ರ ಬರೆದಿದೆ. ಇದು ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಮತ್ತೆ ವೇದಿಕೆ ಆಗಿದೆ. ಈ ಬಗ್ಗೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರನ್ನ ಕೇಳಿದ್ರೆ ಜಯದೇವ ಆಸ್ಪತ್ರೆಯಲ್ಲಿ ಸ್ಥಳದ ಕೊರತೆ ಇದೆ, ಹೀಗಾಗಿ ಆದಷ್ಟು ಬೇಗ ಬೇರೆಡೆ ಸ್ಥಳ ನಿಗದಿ ಮಾಡ್ತೀವಿ ಅಂತಾರೆ. ಅಲ್ಲಿ ಈಗ ಆಲ್ರೆಡಿ ಜಯದೇವ ಇಟ್ಸ್ ಓವರ್ ಬರ್ಡನ್ಡ್, ಅಂದರೆ ಅಲ್ಲಿ ಫುಲ್ ಜಾಗ ಕಂಪ್ಲೀಟ್ ಆಗಿದೆ. ಅಲ್ಲಿ ನಾವು ಒಂದು ಧರ್ಮಶಾಲೆ ಮಾಡಬೇಕು ಅಂತಲೂ ಇದೆ, ಯಾಕಂದ್ರೆ ಕೆಳಗೆ ಕ್ಯಾಂಟೀನು ಮೇಲೆ ಧರ್ಮಶಾಲೆ, ಯಾಕಂದ್ರೆ ಭಾಳಷ್ಟು ಪೇಷಂಟ್ಸ್ ಬಂದವರಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಅಂತ ಅದೇನೋ ಒಂದು ಉದ್ದೇಶ ಇದೆ. ಆ ಪ್ರಯೋಗಾಲಯ ಬೇರೆ ಕಡೆ ನಾವು ಹೇಳಿದ್ವಿ, ಒಂದು ಆರೋಗ್ಯ ಭವನ ಮಾಡ್ತಾ ಇದ್ದಾರೆ, ಇಲ್ಲಿ ಇನ್ನೊಂದು ಆರೋಗ್ಯ ಭವನ ಸ್ಯಾಂಕ್ಷನ್ ಆಗಿದೆ, ಅದರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಸ್ತಾವನೆ ಇದೆ. ಯಾಕಂದರೆ ಇಟ್ ಇಸ್ ಓನ್ಲಿ ಅನ್ ಆಫೀಸ್, ಸೊ ಹಾಸ್ಪಿಟಲ್ ವಿ ನೀಡ್ ಮೋರ್ ಸ್ಪೇಸ್ ಅಂತ. ವಿಭಾಗೀಯ ಆಹಾರ ಪ್ರಯೋಗಾಲಯ ಕಚೇರಿ ಸ್ಥಳಾಂತರವಾದಾಗ ವೀರಾವೇಶದಿಂದ ಹೋರಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ತಣ್ಣಗಾಗಿದ್ದಾರೆ. ಅವರೇ ಉಸ್ತುವಾರಿ ಸಚಿವರಾಗಿದ್ರು ಕಚೇರಿಗೆ ಸ್ಥಳ ನಿಗದಿ ಮಾಡದಿರುವುದು ನಿಜಕ್ಕೂ ದುರಂತವೇ ಸರಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.